ಯಾರು ನನಗೆ ಹೇಳೋದಕ್ಕೆ, ಇವ್ರು ಯಾರು ನನಗೆ ಹೇಳೋದಕ್ಕೆ? ನಾನು ಎಲ್ಲವನ್ನೂ ಕೂಡ ಅರಿದು ಕುಡಿದು ಬಂದಂಥವನು. ನಾವು ತಪ್ಪು ಮಾಡ್ತೀವ್ರಿ, ನಮಗೂ ಸಮಸ್ಯೆಗಳಾಗ್ತವೆ. ನಮ್ಮ ಅಕ್ಷರಗಳ ತಪ್ಪಿಂದ ಹಿಡಿದು ಮಾತನಾಡುವ ಭರದಲ್ಲಿ ಕೂಡ ತಪ್ಪಾಗ್ತವೆ. ಇನ್ನೇನು ಪ್ರಶ್ನೆ ಮಾಡಬಾರ್ದಾ? ನಾವು ಉರಿದ್ಕೊಂಡು ಬೀಳೋದು ಯಾಕೆ ನಾವು ಸಿಟ್ಟಿಗೆ ಹೇಳ್ಬೇಕು? ಯಾವ ನಾವು ರೊಚ್ಚಿಗೆ ಪವಿತ್ರ ಗೌಡ ಅವರ ತಮ್ಮನ ಹೆಸರಾದ್ರೂ ಗೊತ್ತಾ ನಿಮ್ಗೆ? ಇವತ್ತು ನೀನ್ ಸಾಚನೇನೋ ಅಂತ ನನ್ನನ್ನು ಪ್ರಶ್ನೆ ಮಾಡಬಹುದು. ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನೀವೆಲ್ಲರೂ ಕೂಡ ಮಾಧ್ಯಮಗಳನ್ನ ನೋಡ್ತಾ ಇದ್ದೀರಾ. ದರ್ಶನ್ ಅವರ ಈ ಒಂದು ರೇಣುಕಾ ಸ್ವಾಮಿಯ ಕೃತ್ಯದ ಕೇಸ್ ಬಗ್ಗೆ ಮಾಧ್ಯಮಗಳು ತೋರಿಸ್ತಾ ಇರೋ ಪರಿ, ಜೊತೆಗೆ ಅವು ವೈಭವೀಕರಿಸ್ತಾ ಇರೋ ರೀತಿ, ಜೊತೆಗೆ ನಿಮಗೆ ಆ ಮಾಧ್ಯಮಗಳನ್ನ ನೋಡ್ಬೇಕಾದ್ರೆ ಬಳಸ್ತಾ ಇರ್ತಕ್ಕಂಥ ಪದಗಳು ಪೊರ್ಕಿ, ಕಚಿಡ, ಹೀಗೆ ಏನ್ ಬೇಕಾದೆ ಅತಿರೇಕದ ಪದಗಳನ್ನು ಎಲ್ಲಾದ್ರೂ ತೋರಿಸ್ತಾ ಇದ್ದಾವ ಅನ್ನೋ ಬಹಳಷ್ಟು ಚರ್ಚೆ ನಮಗೆ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾನೆ ಇದೆ. ಇವತ್ತು ನಾನು ಒಬ್ಬ ವಿಶೇಷ ಪರ್ಸನ್ ನೊಂದಿಗಿದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದ ಜನಪ್ರಿಯ ನಿರೂಪಕರು ಅಂತಲೂ ಕರೀಬಹುದು. ಜೊತೆಗೆ ಈಗ ಪ್ರಸ್ತುತವಾಗಿ ವಿಸ್ತಾರ ವಾಹಿನಿಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರ ಬಳಿ ನಾನು ಬಂದಾಗ, ಯಾಕೆಂದ್ರೆ ಅವ್ರನ್ನ ಮೊದಲಿಂದಲೂ ಒಂದು ಸ್ವಲ್ಪ ಸಂಪರ್ಕದವರು ಇರೋದ್ರಿಂದ ಜೀವನದ ಅನೇಕ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇದ್ದಾಗಲೂ ಕೂಡ ನನಗೆ ಆ ಥರದ ಅನುಭವಗಳು ಕೂಡ ಆಗಿದ್ದಾವೆ. ಈ ಮಾಧ್ಯಮಗಳ ಬಗ್ಗೆ ಕೇಳಿ ಬರ್ತಾ ಇರೋ ಟೀಕೆಗಳನ್ನು ನೀವು ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಸರ್? ಈ ಮಾಧ್ಯಮಗಳ ವರ್ತನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಜೊತೆಗೆ ಜೈಲಿನಲ್ಲಿ ಅವ್ರು ಮಿಡಲ್ ಫಿಂಗರ್ ತೋರಿಸಿದ್ದನ್ನ ನೀವು ಇಷ್ಟೊಂದು ವೈಭವೀಕರಿಸುವ ಅಗತ್ಯವಿತ್ತ? ಜೊತೆಗೆ ಜನರಿಗೆ ವಿಶ್ವಾಸಾರ್ಹತೆಯೂ ಕೂಡ ಮಾಧ್ಯಮಗಳ ಮೇಲೆ ಹೋಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಆರಂಭದಲ್ಲಿ ನಿಮಗೆ ಸ್ವಾಗತವನ್ನು ಕೋರ್ತಾ, ಸರ್ ಈ ವಿಷಯ ಬಗ್ಗೆ ನಿಮ್ಮ ಕನ್ಸರ್ನ್ ಏನಿದೆ, ಏನು ಅನ್ನಿಸ್ತಾ ಇದೆ ಸರ್? ಈ ವಿಷಯ ಬಗ್ಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ರಾಕೇಶ್. ನಿಮ್ಮ ಅವನಿಯಾನಕ್ಕೆ ಬಹಳ ಒಳ್ಳೆಯದಾಗಲಿ. ಅವನಿಯಾನವನ್ನು ನಾನು ಬಹಳಷ್ಟು ತಿಂಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿ ನಡೀತಾ ಇದೆ ಕೂಡ. ಭಾಳ ಮುಖ್ಯವಾಗಿ ನೀವು ಕೆಲವು ಕೋರ್ಟ್ ಕಲಾಪಗಳನ್ನು ಮತ್ತು ಸಮಾಜಕ್ಕೆ ಬೇಕಾಗುವ ವಿಚಾರಗಳನ್ನು ಅತ್ಯಂತ ಪರಿಶುದ್ಧವಾಗಿ ಯಾವುದೇ ಆಲ್ಟರ್ ಮಾಡದೆ ಜನರ ಮುಂದೆ ನೇರವಾಗಿ ಅದನ್ನು ಪ್ರಸ್ತುತಪಡಿಸುವ ರೀತಿ, ಸಮಾಜಕ್ಕೆ ನೀವು ಒಂದು ರೀತಿ ನಿಲುವುಗನ್ನಡಿ ಇದ್ದ ಹಾಗೆ, ಕೈಗನ್ನಡಿ ಇದ್ದ ಹಾಗೆ ನೀವು ಅದನ್ನು ಜನಕ್ಕಿಡುವ ರೀತಿ, ಆ ಅವನಿಯಾನದ ಯಾನ ಬಹಳ ಸೊಗಸಾಗಿದೆ, ಬಹಳ ಸಮೃದ್ಧವಾಗಿದೆ. ಅದು ಇನ್ನೊಂದಿಷ್ಟು ಸಂಪದ್ಭರಿತವಾಗಲಿ ಅಂತ ನಾನು ಆಶಿಸ್ತೇನೆ. ನೀವು ಸದ್ಯದ ಮಾಧ್ಯಮಗಳ ಪರಿಸ್ಥಿತಿ ಮತ್ತು ಸದ್ಯಕ್ಕೆ ನಮ್ಮ ಚಾನಲ್ಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳೋಣ ಅಂತ ನೀವು ಈಗಾಗಲೇ ಆರಂಭದಲ್ಲಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ನಾನು ಯಾವುದನ್ನು ಕೂಡ ಶುಗರ್ ಕೋಟೆಡ್ ಆಗಿ ಯಾವತ್ತಿಗೂ ಎಲ್ಲೂ ಮಾತಾಡಲ್ಲ. ಬಹಳ ನೇರ ಆ ನೇರವಂತಿಕೆಯಿಂದ ನಾನು ಅನೇಕ ಸಂದರ್ಭಗಳಲ್ಲಿ ಕಷ್ಟಕ್ಕೆ ಒಳಗಾಗಿದ್ದು ಕೂಡ ಇದೆ. ಅದೇ ನೇರವಂತಿಕೆ ನನ್ನನ್ನು ಕೈ ಹಿಡಿದಿದ್ದು ಕೂಡ ಇದೆ. ಹಾಗಾಗಿ ನೀವು ಕೇಳಿದಂಥ ಪ್ರಶ್ನೆಗೆ ಬಹಳ ಜನಕ್ಕೆ ಏನಪ್ಪ ಈ ಮನುಷ್ಯ ಹೀಗೆ ಮಾತನಾಡ್ತಾ ಇದ್ದಾರೆ ಅಂತ ಅನಿಸಬಹುದು, ಅಥವಾ ಹೀಗೂ ಮಾತನಾಡಬೇಕಾ ಅಂತ ಕೆಲವ್ರಿಗೆ ಅನಿಸ್ಬೋದು. ಇನ್ನು ಕೆಲವರಿಗೆ ಇಲ್ಲ, ಹೀಗಿದ್ರೇನೆ ಸರಿ ಅಂತ ಕೂಡ ಅನಿಸ್ಬಹುದು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅನ್ನುವ ಹಾಗೆ ಅವರವರು ಹೇಗೆ ಇದನ್ನು ಸ್ವೀಕರಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಹೃದಯಕ್ಕೆ ಯಾವತ್ತೂ ಮೋಸ ಮಾಡ್ಕೊಳ್ಬಾರ್ದು ಅನ್ನೋದು ನಾನು ಯಾವತ್ತಿಗೂ ನಂಬ್ಕೊಂಡು ಬಂದಿರೋದು. ಆ ಕಾರಣಕ್ಕೋಸ್ಕರ ನನ್ನ ಹೃದಯದಲ್ಲಿರೋ ಮಾತುಗಳನ್ನು ನೇರವಾಗಿ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ನಿಮ್ಮ ಒಂದೊಂದೇ ಪ್ರಶ್ನೆಗಳನ್ನು ಶುರು ಮಾಡಿ. ಐ ಆಮ್ ರೆಡಿ ಟು ಆನ್ಸರ್. ಸರ್, ಆರಂಭದಲ್ಲಿ ಹೇಳಿದೆ ನಾನು, ಅವ್ರು ಮಿಡಲ್ ಫಿಂಗರ್ ತೋರಿಸಿದ್ನೇ ತುಂಬ ವೈಭವೀಕರಿಸ್ಬಿಟ್ರಿ, ಅಥವಾ ಅವರು ನೇರವಾಗಿ ಮಾಧ್ಯಮಗಳಿಗೆ ನಾನು ತೋರಿಸ್ಬೇಕು ಅಂದರೆ ನೇರವಾಗಿ ಅವ್ರ ಕೈಯನ್ನು ಈ ರೀತಿಯಾಗಿ ಸಿಂಬಲ್ ಮಾಡಿ ತೋರಿಸ್ತಾ ಇದ್ರು. ಅವ್ರು ಕೆಳಗೆ ಇಟ್ಕೊಂಡಿದ್ರು ಎರಡು ಕೈಗಳನ್ನು. ನೀವೇ ನಿರ್ಧಾರಗಳನ್ನು ಮಾಡೋದು ಯಾಕೆ ಅಂತ ಸರ್? ಭಾಳಷ್ಟು ಸಂದರ್ಭದಲ್ಲಿ ನಾನು ನಮ್ಮ ಚಾನಲಲ್ಲಿ ಕೂಡ ಹೇಳಿದ್ದೀನಿ, ಇನ್ಕ್ಲೂಡಿಂಗ್ ನನ್ನನ್ನೂ ಸೇರಿಸಿ ಸುಮಾರು ಜನ ತಪ್ಪು ಮಾಡಿರುವ ಸಾಧ್ಯತೆಗಳಿರ್ತವೆ. ನನ್ನನ್ನು ನಾನು ಪರಮ ಬ್ರಹ್ಮಜ್ಞಾನಿ, ನನಗೇ ಎಲ್ಲ ಗೊತ್ತಿದೆ, ನಾನು ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನಾನು ಮೇಲಿಂದ ಉದುರಿ ಬಿದ್ದುಬಿಟ್ಟಿದ್ದೀನಿ, ನಾನು ಹುಟ್ಟಾನೆ ಎಲ್ಲ ತಿಳ್ಕೊಂಡು ಬಂದ್ಬಿಟ್ಟೆ, ಹುಟ್ಟಾನೆ ನಾನು ಎಲ್ಲ ಡಿಕ್ಷನರಿಗಳನ್ನು ಓದಿ ಪದಪುಂಜಗಳನ್ನೆಲ್ಲವೂ ಕೂಡ ಅರಿದು ಕುಡಿದುಬಿಟ್ಟೆ, ಅಥವಾ ಎಲ್ಲ ಮಹಾಗ್ರಂಥಗಳನ್ನು ಕೂಡ ನಾನು ನೀರು ಕುಡಿದ ಹಾಗೆ ಕುಡಿದುಬಿಟ್ಟೆ ಅನ್ನುವ ಅಹಂಭಾವ ಇದೆಯಲ್ಲ, ಅದಿಟ್ಕೊಳ್ಳೋದು ಭಾಳ ತಪ್ಪು. ನಾನು ಮೀಡಿಯಾಗಳ ಬಗ್ಗೆ ಚಾನಲಲ್ಲಿ ಸಾವಿರಾರು ಸಂದರ್ಭಗಳಲ್ಲಿ ನಾನೇ ಮಾತಾಡಿದ್ದೀನಿ. ಅನೇಕ ಜನರ ಟೀಕೆಗೆ ಗುರಿಯಾಗಿದ್ದೇನೆ. ಅನೇಕ ಜನ ಯಾಕ್ರಿ ನೀವು ಮೀಡಿಯಾದಲ್ಲಿ ಇಟ್ಕೊಂಡು ಹೀಗೆ ಮಾತಾಡ್ತೀರಿ ಅಂತ ಕೂಡ ನನಗೇ ಹೇಳಿದ್ದಾರೆ. ಬಟ್ ನಾನು ಅವ್ರಿಗೆಲ್ಲ ಹೇಳೋದೇನು ಅಂತಂದರೆ, ನಾನೂ ತಪ್ಪು ಮಾಡಿದ್ದೀನಿ ಸುಮಾರು ಸಂದರ್ಭದಲ್ಲಿ. ಈಗ ದರ್ಶನ್ ಅವರ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ನಾವು ಸಾಮಾನ್ಯವಾದಂಥ ಮನುಷ್ಯರೇ. ನಾವು ಕೂಡ ಮಾತನಾಡುವ ಭರದಲ್ಲಿ, ಸಿಟ್ಟಿನ ಭರದಲ್ಲಿ, ಯಾವುದೋ ಒಂದು ವಿಚಾರವನ್ನು ಪ್ರಸ್ತುತಪಡಿಸುವ ಭರದಲ್ಲಿ ನಾವು 1000 ಮಾತನಾಡಿರಬಹುದಾದಂಥ ಸಾಧ್ಯತೆ ಇರುತ್ತೆ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನನ್ನನ್ನು ಕೂಡ ಸೇರಿಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳ್ತೀನಿ, ಮಾಧ್ಯಮಗಳಿಗೆ ಯಾವತ್ತಿಗೂ ಕೂಡ ಬೆನ್ನ ಹಿಂದೆ ಒಂದು ಕನ್ನಡಿ ಇರಬೇಕಾಗತ್ತೆ. ಆ ಕನ್ನಡಿಯನ್ನು ಅವಾಗ
ಅವರು ನೋಡ್ತಾ ಇರಬೇಕಾಗತ್ತೆ. ಕನ್ನಡಿ ನೋಡಿದಾಗ ಮಾತ್ರ ಹೌದು ನಾನು ನಡೀತಾ ಇರುವ ಹಾದಿ ಸರಿಯಾ ಅಥವಾ ನನ್ನ ಬೆನ್ನು ನನಗೆ ಕಾಣಿಸ್ತಾ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ರೀ, ನನ್ನ ಬೆನ್ನ ಹಿಂದೆ ಕನ್ನಡಿ ಬೇಡ, ನಾನು ನಡೆದಿದ್ದೇ ಹಾದಿ, ಯಾರು ನನಗೆ ಹೇಳೋದಕ್ಕೆ, ಇವ್ರು ಯಾರು ನನಗೆ ಹೇಳೋದಕ್ಕೆ, ನಾನು ಎಲ್ಲವನ್ನೂ ಕೂಡ ಅರೆದು ಕುಡಿದು ಬಂದಂಥವನು ಅನ್ನುವ ಭಾವನೆಯನ್ನು ನಾವು ಮೀಡಿಯಾದವರು ಇನ್ಕ್ಲೂಡಿಂಗ್ ಮೈಸೆಲ್ಫ್ ತೋರಿಸಿದರೆ ಅದಕ್ಕಿಂತ ಪರಮ ಮೂರ್ಖತನ ಇನ್ನೊಂದಿಲ್ಲವೇ ಇಲ್ಲ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ಗಳನ್ನು ನಾವು ತಪ್ಪು ಮಾಡ್ತೀವ್ರಿ, ನಮಗೂ ಸಮಸ್ಯೆಗಳಾಗ್ತವೆ, ನಮ್ಮ ಅಕ್ಷರಗಳ ತಪ್ಪಿಂದ ಹಿಡಿದು ಮಾತನಾಡುವ ಭರದಲ್ಲಿ ಕೂಡ ತಪ್ಪಾಗ್ತವೆ. ಈಗ ಫಾರ್ ಎಕ್ಸಾಂಪಲ್ ನೀವು ದರ್ಶನ್ ಅವರ ವಿಚಾರ ಕೇಳ್ತಾ ಇದ್ರಿ, ಚಾರ್ಜ್ ಶೀಟ್ ವಿಚಾರ ಬಂದಾಗ ನಾನೇ ಬಹಳ ಕೋಪೋದ್ರಿಕ್ತನಾಗಿದ್ದೆ, ಏನಪ್ಪ ಇಷ್ಟೊಂದೆಲ್ಲ ಕ್ರೂರತ್ವ ಅಂತ ನಾನೇ ನೇರವಾಗಿ ಮಾತನಾಡಿದ್ದೆ. ಅದರ ಜೊತೆಗೆ ಆ ರೇಣುಕಾ ಸ್ವಾಮಿ ಅನ್ನುವ ಆ ಮನುಷ್ಯ ಮಾಡಿದಂಥ ತಪ್ಪನ್ನು ಕೂಡ ಯಾವ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳುವ ಕೆಲಸಕ್ಕೆ ನಾನು ಕೈ ಹಾಕಲಿಲ್ಲ. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಒಂದು ಹಂತಕ್ಕೆ ಕುಳಿತು ಯೋಚನೆ ಮಾಡಿದಾಗ ಎಸ್ಪೆಷಲಿ ಪವಿತ್ರ ಗೌಡ ವಿಚಾರ ಬಂತು. ಆ ಪವಿತ್ರ ಗೌಡ ಅವರ ತಮ್ಮ ಯಾರೋ ಒಬ್ಬ ಅಮಾಯಕ, ಆ ಮನುಷ್ಯ ಏನೂ ಮಾಡಿಲ್ಲ. ಆ ಮನುಷ್ಯನಿಗೆ ತನ್ನ ಅಕ್ಕ ಮಾಡಿರಬಹುದಾದ ತಪ್ಪಿನ ಬಗ್ಗೆ ಎಷ್ಟು ಅರಿವಿದೆಯೋ ಎಷ್ಟು ಅರಿವಿಲ್ವೋ ಗೊತ್ತಿಲ್ಲ. ಮತ್ತು ಆತನ ಅಕ್ಕ ಮಾಡಿರುವ ತಪ್ಪಿನಲ್ಲಿ ತಮ್ಮನ ಪಾತ್ರ 100% ಇಲ್ಲ, 1000% ಇಲ್ಲ. ನೀವು ಬೆರಳು ತೋರಿಸಿದ್ರ ಬಗ್ಗೆ ಕೇಳ್ತಾ ಇದ್ದೀರಿ, ನಾನು ಅದಕ್ಕಿಂತ ಹಿಂದಿಂದ ಮಾತಾಡ್ತೀನಿ, ಆಯ್ತಾ? ಅದಕ್ಕಿಂತ ಹಿಂದೆ ಅವ್ರ ತಮ್ಮ ಏನು ಮಾಡ್ದ, ಮೀಡಿಯಾಗಳೆಲ್ಲರೂ ಕೂಡ ಕ್ಯಾಮ್ರಾಮೆನ್ಗಳು ಅಥವಾ ಬೇರೆ ಬೇರೆ ಪ್ರತಿನಿಧಿಗಳು ಅವರ ಕ್ಯಾಮ್ರಾಗಳನ್ನು ಅವರೆಲ್ಲರೂ ಕೂಡ ಹಿಡ್ಕೊಂಡು ನಿಂತಿದ್ದಾಗ, ಏನ್ರೀ ನಿಮಗೆ ಮಾಡೋ ಕೆಲ್ಸಿಲ್ವಾ, ಯಾಕೆ ನನ್ನನ್ನು ಫೋಕಸ್ ಮಾಡ್ತೀರಿ ಅಂತಂದ. ಏನು ಭಾಳ ದೊಡ್ಡ ತಪ್ಪ? ಏನು ನಮ್ಮನ್ನೇನು ಪ್ರಶ್ನೆ ಮಾಡಬಾರ್ದಾ? ಅದು ಪವಿತ್ರ ಗೌಡ ತಮ್ಮನೇ ಆಗಿರ್ಬೇಕು ಅಂತಿಲ್ಲ ರೀ, ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಅಲ್ವಾ? ನಾವು ಮೀಡಿಯಾದವರು ಒಂದು ಬೇಸಿಕ್ ಮಿನಿಮಮ್, ಯಾರಾದರೂ ನಮ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ನಾವು ಉರಿದ್ಕೊಂಡು ಬೀಳೋದು ಯಾಕೆ ನಾವು ಸಿಟ್ಟಿಗೆ ಹೇಳ್ಬೇಕು, ನಾವು ರೊಚ್ಚಿಗೆ ಹೇಳ್ಬೇಕು ಅಲ್ಲಪ್ಪ? ನಮ್ಮ ಕೆಲಸನೇ ಕ್ಯಾಮ್ರಾ ಇಟ್ಕೊಳ್ಳೋದಪ್ಪ ಅನ್ಬೋದಾಗಿತ್ತು ಒಂದು, ಅಲ್ವಾ? ಆತನನ್ನ ಅಷ್ಟೊಂದು ರೀತಿಯಲ್ಲಿ ಬಗೆಯಾಗಿ ಆತನನ್ನು ಟೀಕಿಸುವಂತ ಅವಶ್ಯಕತೆ ಇಲ್ಲ. ಬಹಳ ಜನ ಹೇಳಿದ್ರು, ನಾನು ಅದನ್ನ ಆನ್ ಸ್ಕ್ರೀನ್ ಕೂಡ ಹೇಳಿದೆ, ನಾನು ಅದನ್ನ ಬಹಳ ಜನ ಹೇಳಿದ್ರು, ನೀವು ಬೇರೆ ಯಾರೋ ಇನ್ನೊಬ್ಬರಿಗೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೀರಿ ಚಂದನ್ ಶರ್ಮಾ ಅಂತಂದ್ರು. 100% ಅಲ್ಲ, ಖಂಡಿತ ಅಲ್ಲ. ನಾನಿವತ್ತು ನಿಮ್ಮ ಮುಂದೆ ಸತ್ಯವಾಗಿ ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಇನ್ನೊಬ್ಬರನ್ನ ಯಾರನ್ನೋ ಟಾರ್ಗೆಟ್ ಮಾಡಿ ಅವ್ರು ಏನೋ ಹೇಳಿದ್ರು ಅಂತ ನಾನು ಉಲ್ಟಾ ಹೇಳಿದಲ್ಲ. ನನ್ನ ಹೃದಯದ ಒಳಗಿನ ಭಾವನೆ, ಅಕ್ಕ ಮಾಡಿರಬಹುದಾದ ತಪ್ಪಿಗೆ ತಮ್ಮನನ್ನ ಬಲಿಪಡಿಸ್ಕೊಂಡು ತಮ್ಮನನ್ನ ಒಂದು ನಗೆಪಾಟಿಲಿನ ಸರ್ಕಾಗಿ ಮಾಡ್ಕೊಳ್ಳೋದು ಯಾವ ಮೀಡಿಯಾ, ಯಾವ ಮಾಧ್ಯಮದ, ಯಾವ ಪತ್ರಿಕಾ ರಂಗದ ಔಚಿತ್ಯ ಅದು? ಹೆಂಗ್ ಸಾಧ್ಯ ಆಗುತ್ತದು? ಹೌಸ್ ಇಟ್ ಇವನ್ ಪಾಸಿಬಲ್? ಏನ್ ಮಾಡ್ದ ಮನುಷ್ಯ? ಹೌದು, ನಾನು ಹೇಳ್ತೀನಿ ಕೇಳಿ. ನಿಮಗೆ ಪವಿತ್ರ ಗೌಡ ಅವರ ತಮ್ಮನ ಹೆಸರಾದ್ರೂ ಗೊತ್ತಾ ನಿಮ್ಗೆ ಇವತ್ತು? ನನಗೆ ದೇವರಾಣೆ ಗೊತ್ತಿಲ್ಲ, ನನಗೆ ದೇವರಾಣೆಗಳು ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿಲ್ಲ. ಆತನ ಹೆಸರು ಏನ್ ಬೇಕಾದ್ರೂ ಆಗಿರ್ಲಿ, ಮಾಡಿದ್ದಾದ್ರೂ ಏನು, ಯಾಕ್ರಿ ನಿಮಗೆ ಮಾಡೋ ಕೆಲ್ಸ ಇಲ್ವಾ, ನನ್ಗೆ ಯಾಕೆ ಕ್ಯಾಮ್ರಾ ಫೋಕಸ್ ಮಾಡ್ತೀನಿ ಅಂತ ಮನುಷ್ಯ ಅಷ್ಟೇ. ಅದಕ್ಕೆ ಯಾಕ್ರಿ ನಾವು ಮುರ್ಕೊಂಡು ಬೀಳ್ಬೇಕು? ನಥಿಂಗ್. ಅದಕ್ಕೆಲ್ಲ ಮುರ್ಕೊಂಡು ಬೀಳೋದು ಏನೂ ಇಲ್ಲ ರೀ. ಆರಾಮಾಗಿ ಸ್ವೀಕರಿಸ್ಬೋದು ಅದನ್ನ. ಆಯ್ತು ಬಿಡಪ್ಪ ಅನ್ಬೋದು, ನೀನ್ ಪ್ರೈವಸಿನಪ್ಪ ಅನ್ಬೋದು. ಬಟ್ ಆತನನ್ನೇ ನಾವು ಕ್ರಿಮಿನಲೈಸ್ ಮಾಡಿಬಿಟ್ಟು, ಓಹೋ ಹೀಗಂದ ಆ ಮನುಷ್ಯ, ಆತನಿಗೆ ನಾವು ಪಾಠ ಕಲಿಸ್ಬೇಕು, ಬಾ ನೀನೇನು ಕರ್ಕೊಂಡು ಹೋಗ್ತೀವಿ, ಕಮಾನ್. ಇದು ನಾನು ಹೃದಯದಿಂದ ಹೇಳ್ತಿದ್ದೀನಿ ರಾಕೇಶ್ ಆರುಂಡಿ, ಯಾವತ್ತಿಗೂ ಒಪ್ಪಲ್ಲ ನಾನು ಇದನ್ನು. ಇಫ್ ಐ ಆಮ್ ಕ್ವಶನಿಂಗ್ ಸಮ್ವನ್, ನನ್ನನ್ನು ಯಾರು ಬೇಕಾದರೂ ಪ್ರಶ್ನೆ ಮಾಡುವ ಅಧಿಕಾರ ಇದೆ. ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು. ರೋಡಲ್ಲಿ ಹೋಗುವ ಸಾಮಾನ್ಯ ಮನುಷ್ಯನೊಬ್ಬ, ನಾವೆಲ್ಲ ಹೇಳ್ಕೊಂಡು ತಿರುಗ್ತೀವಲ್ರಿ, ನಾವೆಲ್ಲ ಸಾಮಾನ್ಯ ಜನರಿಗೋಸ್ಕರ ಇರೋದು ಅಂತ. ಅದೇ ಸಾಮಾನ್ಯ ಜನ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಮಗೆ ಸಿಟ್ಟು ಬಂದ್ಬಿಡುತ್ತಲ್ಲ, ಹೊಡೆದ್ಬಿಡೋಣ ಅವನಿಗೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ನಾವು ಕಾನೂನು ಪಂಡಿತರಾಗ್ಬಿಡ್ತೀವಿ ಅಲ್ವಾ? ಅದು ಯಾವಾಗಲೂ ಹೇಳ್ತಾರಲ್ಲ, ಒಂದು ಮಾತು ಹೇಳ್ತಾರೆ, ನಿಮ್ಗೆ ಗೊತ್ತಿರಬೇಕು. ಏನು ಗೊತ್ತಾ? ನಮ್ಮ ವಿಷಯಕ್ಕೆ ಬಂದಾಗ ನಾವು ಲಾಯರ್ಗಳಾಗ್ತೀವಿ, ಬೇರೆಯವ್ರ ವಿಷಯಕ್ಕೆ ಬಂದಾಗ ನಾವು ಜಡ್ಜ್ಗಳಾಗ್ತೀವಿ ಅಂತ. ಗೊತ್ತಾಯ್ತಲ್ಲ? ಹಂಗೆ ಯಾವತ್ತಿಗೂ ಮಾಡಬಾರ್ದು. ಆಮೇಲೆ ನೀವು ಇನ್ನೊಂದು ಯಾವುದೋ ಒಂದು ಇದು ತೋರಿಸಿದ್ರು ಅಂತ ಹೇಳ್ತಾ ಇದ್ರಿ, ಮಿಡಲ್ ಫಿಂಗರ್ ತೋರಿಸಿದ್ರು ಅಂತ ಹೇಳ್ತಾ ಇದ್ರಿ. ನೋಡಿ, ನಾನು ಮತ್ತೆ ಹೇಳ್ತೀನಿ, ನಾನು ಬಹಳ ಸಿಟ್ಟಿಗೆದ್ದಿದ್ದೆ. ಒಂದು ಮಧ್ಯದ ಬೆರಳು ತೋರಿಸುವಂಥ ಸಂದರ್ಭದ ಈ ಸುದ್ದಿಗಳು ಬಂದಾಗ ನಾನು ಚಾನಲಲ್ಲಿ ಇರಲಿಲ್ಲ, ನನಗೆ ಬೇರೆ ಹೊರಗಡೆ ಮೀಟಿಂಗ್ಸ್ ಇತ್ತು. ನಾನು ಒಂದು 20-25 ದಿನ ನಾನು ಬೇರೆ ಏನೇನೋ ಒಂದಿಷ್ಟು ಕೆಲಸಗಳಲ್ಲಿ ನಾನು ಭಾಳ ಬ್ಯುಸಿ ಇದ್ದೆ, ನಾನು ಇರಲಿಲ್ಲ ಆ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ನಾನು ಆ ಸಂದರ್ಭದಲ್ಲಿ ನನ್ನ
ಥಾಟ್ ಏನಿದೆ ಅದನ್ನು ನಾನು ಟಿ ವಿಲಿ ಕೂಡ ಹೇಳೋಕ್ಕಾಗಲಿಲ್ಲ. ನಿಮ್ಮ ಹತ್ರ ಭಾಳ ಓಪನ್ ಆಗಿ ಭಾಳ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಬಟ್ ಒನ್ಸ್ ಅಗೈನ್ ನನಗನ್ಸೋದು, ಒನ್ಸ್ ಅಗೈನ್ ಇನ್ಕ್ಲೂಡಿಂಗ್ ನಾನು ಪರಮ ಸಾಚ ಅಂತ ಯಾವತ್ತಿಗೂ ಮಾತಾಡಿಲ್ಲ ಎಲ್ಲೂ. ಸಾರ್ ನಾವು ತಪ್ಪು ಮಾಡಿದ್ದೀರಾ ನನಗೆ ಹೇಳಿ ಅಂತಲೇ ನಾನು ಮಾತಾಡಿದೆ ಎಲ್ಲರೂ ಕೂಡ. ಆಮೇಲೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ಗಳನ್ನು ಭಾಳ ಆರಾಮಾಗಿ ಸ್ವೀಕರಿಸೋನು ನಾನು. ತಪ್ಪು ಮಾಡಿದ್ದೀನಿ ಹೇಳಿ ಸರ್, ಏನು ತಪ್ಪು ಮಾಡಿದ್ದೀನಿ, ಸರಿ ಮಾಡ್ಕೊಳ್ಬೋದಾ ಸರ್, ಎಸ್ ಸರ್ ಸರಿ ಮಾಡ್ಕೊಳ್ತೀವಿ ಸರ್ ಅಂತಾನೆ ಹೇಳೋನು. ಸೊ ಅದ್ಯಾವುದೋ ಮಧ್ಯದ ಬೆರಳಿನ ವಿಚಾರ ಬಂದಾಗ ಕೂಡ ನಾನು ಹೇಳ್ತೀನಿ, ನಾವು ಮೀಡಿಯಾದವರು ನಡ್ಕೊಂಡಂಥ ರೀತಿಯ ಬಗ್ಗೆ ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಅಥವಾ ನನ್ನ ಮೀಡಿಯಾದ ಹಲವು ಜನ ಸ್ನೇಹಿತರನ್ನು ನಾನು ದೂಷಿಸೋಕ್ಕೂ ಕೂಡ ಹೋಗೋದಿಲ್ಲ. ನಾವು ಒಂದಿಷ್ಟು ಪ್ರಬುದ್ಧತೆ ತೋರಿಸ್ಬೋದಾಗಿತ್ತ ಅಂತ ನನಗೆ ಬಹಳ ಸಂದರ್ಭದಲ್ಲಿ ಅನಿಸುತ್ತೆ. ಇನ್ಕ್ಲೂಡಿಂಗ್ ಟುಡೇ ನಾವು ಪ್ರಬುದ್ಧತೆ ತೋರಿಸ್ಬೋದಾಗಿತ್ತ ಅಂತ. ಇರ್ಬೋದು ದರ್ಶನ್ ಅವರ ವಿರುದ್ಧ ಇರಬಹುದಾದಂಥ ಚಾರ್ಜ್ ಶೀಟ್ನ ಅಂಶಗಳನ್ನು ಉಲ್ಲೇಖ ಮಾಡಿದ್ದಿರ್ಬೋದು, ಅಥವಾ ಕುಕೃತ್ಯದ ಬಗ್ಗೆ ಚರ್ಚೆ ಮಾಡಿದ್ದಾಗಿರ್ಬೋದು, ಅಥವಾ ಬೇರೆ ಸಾವಿರ ಆಗಿರ್ಬೋದು. ಓಕೆ, ಅದನ್ನು ಮಾಡುವಂಥ ಹಕ್ಕು ಡೆಮೋಕ್ರೆಟಿಕ್ ಫೆಡರಲ್ ವ್ಯವಸ್ಥೆಯಲ್ಲಿ ಮೀಡಿಯಾಗಳಿಗಿದೆ, ಅವ್ರು ಮಾಡಲಿ, ಸಮಸ್ಯೆ ಇಲ್ಲ. ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸೇ ನಾನು ಭಾಳ ಸಲ ಹೇಳೋದು, ನಾನು ಬಿಟ್ಟಲ್ಲ. ಭಾಳ ಜನ ಇವಾಗ ನಾನು ಮಾತಾಡ್ತಾ ಇರುವಾಗ ಹೇಳ್ಬೋದು, ನೀನು ಸಾಚನೇನೋ ಅಂತ ನನ್ನನ್ನು ಪ್ರಶ್ನೆ ಮಾಡ್ಬೋದು. ಇಲ್ಲ, ನೆವರ್. ತಪ್ಪಿದ್ರೆ ಹೇಳಿ ತಿದ್ಕೊಳ್ಳುವಂಥ ಮನುಷ್ಯ, ಆಯಿತಾ? ಅಷ್ಟು ಮುಕ್ತವಾಗಿರ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ನಮ್ಮ ಮೀಡಿಯಾದವ್ರಿಗೆ ಇಲ್ಲ ಅಂತಂದರೆ, ವಿ ಆರ್ ಅನ್ಕ್ವೆಶ್ಚನಬಲ್ ಅನ್ನೋ ಥರದಲ್ಲಿ ನಾವು ವರ್ತಿಸ್ತೀವಿ ಅಂತಂದರೆ ನೋ, ನನಗೆ ಇದು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ. ನಾನು ಮುಂಚೆಯಿಂದನೂ ಕೂಡ ಅಷ್ಟೆ ಈ ಮಿಡಲ್ ಫಿಂಗರ್ ವಿಚಾರದಲ್ಲಿ ಈಗಾಗಲೇ ನಾನು ಮಾತನಾಡಿದೆ. ಆಮೇಲೆ ಫಿಂಗರ್ ಯಾರಿಗೆ ತೋರಿಸಿದ್ದೋ, ಮೀಡಿಯಾದವ್ರಿಗೆ ತೋರಿಸಿದ್ದೋ, ಹೌದು ಅಲ್ವೋ ಗೊತ್ತಿಲ್ಲ ರೀ. ನಮ್ಮ ಊಹೆಗಳಿಗೆ ತಕ್ಕಂತೆ, ನಮ್ಮ ಭಾವಕ್ಕೆ ತಕ್ಕಂತೆ ನಾವು ಸಾವಿರಾರು ಏನೇನೋ ಒಂದೊಂದು ಸಲ ಕಲ್ಪಿಸಿಕೊಂಡೂ ಬಿಡ್ತೀವ ಅಂತ ಅನಿಸುತ್ತೆ. ಎಷ್ಟೋ ಸಲ ನಾನೇ ಹೇಳ್ತೀನಲ್ಲ, ರಿಗ್ರೆಟ್ ಮಾಡ್ಕೊಂಡಿದ್ದೀನಿ ಸುಮಾರು ಸಲ ಏನೋ ಮಾತಾಡ್ಬಿಟ್ಟು, ಹೀಗೆ ಮಾತಾಡಬಾರ್ದಾಗಿತ್ತು ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾನ ನಾನು ಅತಿ ಹೆಚ್ಚಾಗಿ ಗಮನಿಸೋಕೆ ಹೋಗೋದಿಲ್ಲ. ಬಟ್ ನೋಡಿದಾಗ ಕೆಲವರು ಬರೆದಿರ್ತಾರೆ, ಸರ್ ನೀವು ಹಾಗೆ ಮಾತಾಡಬಾರ್ದಾಗಿತ್ತು, ಅದರ ಆಯಾಮ ಹೀಗಿದೆ ಅಂತ ನನಗೆ ಹೇಳಿರ್ತಾರೆ ಸುಮಾರು ಜನ. ನಾನು ಅದನ್ನು ಕೂತು ಸ್ಪಷ್ಟವಾಗಿ ಆಲೋಚನೆ ಮಾಡ್ತೀನಿ, ಹೌದಲ್ಲ ಇವ್ರು ಹೇಳೋ ಒಂದು ಆಯಾಮ ಮರೆತುಬಿಟ್ನಲ್ಲ ನಾನು. ನಿಜ, ಅವರೊಬ್ಬ ಸಾಮಾನ್ಯ ವೀಕ್ಷಕರಾಗಿರ್ತಾರೆ. ಅವ್ರು ಸಾಮಾನ್ಯ ವೀಕ್ಷಕರಲ್ಲೂ ಕೂಡ ಪ್ರಬುದ್ಧತೆ ಭಾಳ. ನಾವು ಅವರನ್ನು ಅಗೌರವಕ್ಕೆ ಒಳಪಡಿಸಬಾರ್ದು. ಮತ್ತು ಅವ್ರು ಹೇಳೋದನ್ನ ಏನಿದು ಅಂತ ನಾವು ಆ ಥರದ್ದೆಲ್ಲ ತುಚ್ಛವಾಗಿ ನೋಡೋಕೆ ಹೋಗಬಾರ್ದು. ಯಾಕಂದರೆ ಇವತ್ತು ನಮ್ಮ ಸಾಮಾನ್ಯ ವೀಕ್ಷಕರೇ ನಮ್ಮನ್ನು ನೋಡೋದು, ನಮ್ಮನ್ನು ಬೆಳೆಸಿರೋರು, ನಮಗೆ ಪ್ರೀತಿ ಕೊಟ್ಟಿರೋರು. ಅವ್ರು ಹೇಳೋದನ್ನು ನಾವು ಹೃದಯದ ಒಳಗೆ ಸ್ವೀಕರಿಸಿ, ಅದು ಸರಿಗಿದ್ರೆ ಎಸ್ ಅವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಸ್ವೀಕರಿಸಬೇಕು. ಇದು ಒಂದು ಭಾಗ ಆಯ್ತಲ್ಲ. ಇದಕ್ಕಿಂತ ಹಲವು ವಿಚಾರಗಳು ನಾನು ಒಂದು ಸ್ವಲ್ಪ ಬೇರೆ ದಿಕ್ಕಿನಲ್ಲೇ ಸುಮಾರು ಸಂದರ್ಭದಲ್ಲಿ ಯಾವಾಗಲೂ ಮಾತಾಡ್ಕೊಂಡು ಬರ್ತೀನಿ. ಅದು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ ನನಗೆ. ಕೋವಿಡ್ ಬಂತು. ಆವಾಗ ನಾನು ಬೇರೊಂದು ಸಂಸ್ಥೆಯಲ್ಲಿ ಸಂಪಾದಕನಾಗಿದ್ದೆ. ಅಲ್ಲಿ ಕೂಡ ನಾನು ಪ್ರಧಾನ ಸಂಪಾದಕನಾಗಿದ್ದೆ. ನಾನು ಒಂದು ನಿಲುವನ್ನು ನಮ್ಮ ತಂಡದ ಜೊತೆಗೆ ನಿಂತ್ಕೊಂಡು ತಗೊಂಡಿದ್ದಾವಾಗ ಏನು ಅಂತಂದರೆ, ಜನರನ್ನ ಹೆದರಿಸ್ತಾ ಕೂತ್ಕೊಳ್ಳೋದು ಬೇಡ. ಹೆಮ್ಮಾರಿ ಬಂತು, ಮಾರಿ ಬಂತು, ಕುಣಿದು ಬಿಡ್ತು, ತಲೆ ಮೇಲೆ ಕುಂತ್ಕೊಂಡ್ಬಿಡ್ತು, ಢಮಡಬಾ ಅಂದ್ಬಿಡ್ತು, ಹಂಗೆ ಮಾಡಿಬಿಡ್ತು, ನೋಡಿ ಅಲ್ಲಿ ಕುಣಿತಾ ಇದೆ, ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಆಮೇಲೆ ಇನ್ನೂ ಏನೇನೋ ಕೆಲವು ಪದಗಳಪ್ಪ, ನಾನು ಮರೆತುಬಿಟ್ಟೆ ಅದನ್ನು. ಏನೇನೋ ಕೆಲವು ಪದಗಳು ನಿಮಗೂ ಗೊತ್ತಿರ್ಬೋದು ಅನ್ಸುತ್ತೆ. ಅದು ಏನೋ ಒಂದಿಷ್ಟು ಪದಗಳು, ರುದ್ರ ನರ್ತನ ತಾಳ್ತು, ರೌದ್ರಾವತಾರ, ಏನರಪ್ಪ ನಿಮ್ಗೆ ಕಾಣಿಸ್ತಾ ಇದೆಯಾ? ಅದು ನಿಮಗೆ ಹೆಂಗೆ ಕಾಣಿಸ್ತೀನಿ? ಜನ ಪಾಪ ಈಗಾಗಲೇ ಎದುರ್ಕೊಂಡಿದ್ದಾರೆ, ಯಾಕ್ರಿ ಎದುರಿಸ್ತೀರಿ ಜನರನ್ನ? ಧೈರ್ಯ ತುಂಬ ಕೆಲಸ ಮಾಡೋದು ಅಂದ್ಬಿಟ್ಟು ಆ ಸಂದರ್ಭದಲ್ಲಿ ನಾವು ಇನ್ಫ್ಯಾಕ್ಟ್ ಜನರಿಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡಿದ್ವಿ. ಸಾವಿರಾರು ಜನರ ಪ್ರಾಣ ಉಳಿಸೋ ಕೆಲಸ, ಬೆಡ್ಗಳಲ್ಲಿದೆ ಅಂತ ಹೇಳೋ ಕೆಲಸ ಮೀಡಿಯಾಗಿ ಆ್ಯಕ್ಚುಲಿ ಏನು ಮಾಡ್ಬೋದಾಗಿತ್ತು, ಮತ್ತು ನಾವು ಅದನ್ನು ಮಾಡೋಂಥ ಪ್ರಯತ್ನ ಮಾಡಿದ್ವಿ. ಸರ್ಕಾರದ ಜೊತೆಗೆ ನಿಂತ್ಕೊಳ್ಳೋ ಕೆಲಸ, ಜನರಿಗೆ ಬೆಡ್ಗಳ ವ್ಯವಸ್ಥೆ ಎಲ್ಲಿದೆ ಅಂತ ನೋಡೋ ಕೆಲಸ, ವ್ಯಾಕ್ಸಿನೇಷನ್ಗಳ ವ್ಯವಸ್ಥೆ ಎಲ್ಲಿದೆ ಅಂತ ನೋಡೋ ಕೆಲಸ, ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೋದು ಅಂತ ಇನ್ನೂ ಬಹಳ ಸುಂದರವಾಗಿ ಅವರಿಗೆ ಹೇಳುವಂಥ ಕೆಲಸ, ಮನಮುಟ್ಟುವಂತೆ ಬಹಳ ಬೆಚ್ಚಗೆ ಅವರಿಗೆ ಹೇಳುವಂಥ ಕೆಲಸ, ಆ ಥರದ್ದೆಲ್ಲ ನಾವು ಮಾಡ್ಬೋದಲ್ಲ. ಅಥವಾ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಹೇಗಿದೆ ಅಂತ ಮಾಡೋ ಕೆಲಸ. ಅಥವಾ ನಾನು ಇನ್ನೂ ಒಂದು ಹೇಳಿದೆ, ಆ ಸಂದರ್ಭದಲ್ಲಿ ನಮ್ಮ ಮೀಡಿಯಾದವ್ರನ್ನ ಇನ್ನೊಂದು 100 ಜನನ ನಾವು ಹೆಚ್ಚಿಗೆ ತಗೊಂಡು ಹೈರ್ ಮಾಡಿಕೊಂಡು ನಾವು ಕೆಲವೊಂದು ಇಬ್ಬರಿಬ್ಬರು ವಾಲಂಟಿಯರ್ಸ್ಗಳನ್ನು ಬೆಂಗಳೂರಿನ ಕೆಲವು ಮೇಜರ್ ಆಸ್ಪತ್ರೆಗಳ ಮುಂದೆ ನಿಲ್ಸೋಣ. ಯಾವುದೋ ಒಂದು ಆಂಬ್ಯುಲೆನ್ಸ್ ಬಂತು ಅಂತಂದ್ರೆ ನಾವು ಅವ್ರಿಗೆ ಸಹಾಯ ಮಾಡೋಣ. ಅವ್ರಿಗೆ ಟ್ರಯಾಜ್ ವ್ಯವಸ್ಥೆ ಬೇಕು, ಅವ್ರಿಗೆ ತಕ್ಷಣ ಆಕ್ಸಿಜನ್ ಬೇಕು, ನಾವು ಅವ್ರನ್ನ ಒಳಗೆ ಕರ್ಕೊಂಡು ಹೋಗೋಣ. ಒಂದು ಮೀಡಿಯಾ ಹೆಲ್ಪ್ ಲೈನ್ ಶುರು ಮಾಡೋಣ. ನಾವೇ ಒಂದು 50 ಜನ ಸಿಬ್ಬಂದಿಗಳನ್ನು ನಾವೇ ಕೂಡಿಸಿ ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟು ನಾವು ಅವ್ರಿಗೆ ಕಾಲ್ ಮಾಡಿ, ಎಲ್ಲೆಲ್ಲಿ ನಾವು BBMP ಜೊತೆಗೆ ಟೈಅಪ್ ಮಾಡಿಕೊಂಡು ನಾವು ಅವ್ರ ಜೊತೆಗೆ ಸಹಾಯ ಮಾಡೋಣ. ಎಲ್ಲ ಸರ್ಕಾರ ಮಾಡಬೇಕು ಅಂದರೆ ಆಗಲ್ಲ. ನಾವು ಒಂದು ಸಮಾಜದ ಗುರುತರವಾದ ಜವಾಬ್ದಾರಿಯನ್ನು ನಿಭಾಯಿಸೋ ಕೆಲಸ ನಾವು ಮಾಡೋಣ.
ಈ ಥರದ ಒಂದಿಷ್ಟು ಪ್ಲಾನ್ ಆಫ್ ಆ್ಯಕ್ಷನ್ಗಳನ್ನು ಮಾಡ್ಕೊಳ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೆ ಒಂದು ಹಂತಕ್ಕೆ ಮಾಡೋಕ್ಕೆ ಸಾಧ್ಯ ಆಯಿತು, ನಮಗೆ ಸಂಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ನಾವು ಯಾವತ್ತಿದ್ರೂ ಕೂಡ ಅಷ್ಟೇ, ನಾನು ಹೇಳೋದು ನಿಮಗೆ ರಾಕೇಶ್ ಅವರೇ, ಸ್ಪಷ್ಟವಾಗಿ ಸ್ವೀಕರಿಸಬೇಕು. ಟೀಕೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಮುರ್ಕೊಂಬೀಳೋದು ಉರ್ಕೊಂಬೀಳೋದು ನೋ, ನಾನು ಒಪ್ಪೋದೇ ಇಲ್ಲ ರೀ. ನನ್ನ ಬದುಕಿನುದ್ದಕ್ಕೂ ನಾನು ಒಪ್ಪೋದಿಲ್ಲ. ಬದುಕಿನುದ್ದಕ್ಕೂ ಪಾಲಿಸ್ಕೊಂಬಂದಿರುವ ಒಂದೇ ಒಂದು ಪ್ರಿನ್ಸಿಪಲ್, ಟೀಕೆಗಳನ್ನು ಸ್ವೀಕರಿಸಿ ಹ್ಯುಮ್ಯಾನಿಟೇರಿಯನಿಸಮ್ ಅನ್ನೋದೇನಿದೆ ಅದನ್ನು ಪರಿಪಾಲಿಸಿ ಅಂತ. ರೇಣುಕಾಸ್ವಾಮಿ ದರ್ಶನ್ ಅವರ ವಿಚಾರದಲ್ಲಿ 1000 ಆಗಿರ್ಬೋದು, ಆಯಿತಾ. ಅದು ಕಾನೂನು, ಕೋರ್ಟು, ಪೊಲೀಸು, ಕಟ್ಲೆ ಅನ್ನೋದು ಹೋರಾಟ ನಡೀತಾ ಇದೆ. ಆ ವಿಚಾರದಲ್ಲಿ ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ನಾನು ಭಾಳ ಸಲ ಹೇಳ್ತಾ ಇದ್ದೀನಲ್ಲ, ನಾನು ಅನ್ನೋ ಪದವನ್ನು ಜಾಸ್ತಿ ಬಳಸ್ತಾ ಇದ್ದೀನಿ ಇಲ್ಲಿ. ನಾನು ಅನ್ನೋದನ್ನು ಅಹಂಭಾವವಾಗಿ ಬಳಸ್ತಾ ಇಲ್ಲ, ನಾನು ಕೂಡ ತಿದ್ಕೊಳ್ಬೇಕಾಗಿದೆ ಅನ್ನೋದನ್ನು ಹೇಳ್ತಾ ಬಳಸ್ತಾ ಇದ್ದೀನಿ ಅಷ್ಟೇ. ತಪ್ಪು ಮಾಡಿರ್ಬೋದು, ಚರ್ಚೆಗಳಾಗಿರ್ಬೋದು, ಅಥವಾ ಇನ್ನೊಬ್ಬರದಾರ್ಧ ವಿಚಾರದಲ್ಲಿ ಕಠೋರವಾಗಿ ನಾವೆಲ್ಲ ಮಾತಾಡಿದ್ದಿರ್ಬೋದಾಗಿರ್ಬೋದು ಇರ್ಬೋದು. ಬಟ್ ಎಲ್ಲವೂ ನೋಡಿದ್ದೆಲ್ಲ ನಮ್ಮ ಕಣ್ಣಿಗೆ ಹಂಗೆ ಕಾಣಿಸುತ್ತೆ, ನೋಡಿದ್ನೆಲ್ಲ ಬೈಕಂಗೆ ಕೂತ್ಕೋಬೇಕು, ನೋಡಿದ್ನೆಲ್ಲ ಉಗೀತಾ ಕೂತ್ಕೋಬೇಕು. ನನಗೆ ಐ ಡೋಂಟ್ ಥಿಂಕ್ ಸೊ ಇದು ನಾವು ಮಾಡಬೇಕಾದಂಥ ಕೆಲಸ ಅಂತ ನನಗನ್ಸಲ್ಲ. ಭಾಳ ಜನ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಸ್ವೀಕರಿಸ್ಬೋದು. ಹಾಗನ್ ಮಾತ್ರಕ್ಕೆ ನನ್ನ ಹೃದಯದ ಮಾತುಗಳನ್ನಂತೂ ನಾನು ಹೇಳದೇ ಇರಲ್ಲ.